ಮನೆಯವರಾಗಿ ನಿಮ್ಗೆ ಆ ರೀತಿ ಅವರ ಮೇಲೆ ಆಪಾದನೆಗಳು ಅಪವಾದಗಳು ಬಂದಾಗ ನೋವಾಗುತ್ತಾ? ಖಂಡಿತ ನೋವಾಗುತ್ತೆ. ಯಾಕೆಂದರೆ ನನಗೆ ಅವ್ರಿಗೆ ಯಾರೋ ಮೂರನೇವರು, ಇವ್ನು ನನ್ನ ಒಡಹುಟ್ಟಿದವನು, ಅವನು ಏನು ಅಂತ ನನಗೆ ಗೊತ್ತು, ಅವನ ಅಂತರಂಗ ಏನು ಅಂತ ನನಗೆ ಗೊತ್ತು. ಹೌದು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅವನು. ನಾನು ಅದನ್ನು ಸಮರ್ಥಿಸ್ಕೊಳ್ತೀನಿ ಅಂತಲ್ಲ, ಏನೋ ಒಂದು ಉದ್ದೇಶ ಇರುತ್ತೆ. ಅದೇನು ಅಂತ ಅವನಿದ್ರೆ ಹೇಳ್ತಾ ಇದ್ದ, ಇವತ್ತು ಅವನಿಲ್ವಲ್ಲ. ಅಥವಾ ನಿಮ್ಗೆ ಆ ಥರ ಅನ್ನಿಸ್ತಾ? ಅದಾದ ಮೇಲೂ ಅವನು ಎಷ್ಟೊಂದು ವರ್ಷ ಬದುಕಿದ್ದ, ಕ್ಲಾರಿಫೈ ಮಾಡ್ಕೊಂಬಿಟ್ಟಿದ್ರೆ ಆಗೋಗಿರೋದಲ್ಲ. ಅವನು ಹೋಗಿ 24 ವರ್ಷಗಳ ನಂತರ ಇವತ್ತು ಕೂತ್ಕೊಂಡು ಆ ವಿಚಾರವನ್ನು ಚರ್ಚೆ ಮಾಡುವಂಥದ್ದು ಏನಿದೆ? ನಿನ್ನ ದೊಡ್ಡತನ ಏನು ಉಳಿತು ಅಲ್ಲಿಗೆ? ಮನೋಹರ್ ಅವರು ಒಂದು ಹಾಡನ್ನು ಬರೆದಿದ್ದಾರೆ, ವಿ ಮನೋಹರ್ ಸರ್. ಓದೋರೆಲ್ಲ ಒಳ್ಳೆಯವರು, ಹರಸೋ ಹಿರಿಯರು, ಅವರ ಕರುಣೆ ನೆನಪು ಮಾತ್ರ ಅಂತ ಅದು ಮುಂದಕ್ಕೆ ಬರುತ್ತೇನೋ. ನೆನೆಯೋ ಕಿರಿಯರು. ಕಿರಿಯರು ಯಾರೇನೇ ಅಂದ್ರು ನನ್ನ ತಮ್ಮನ ವ್ಯಕ್ತಿತ್ವ ನನ್ನ ತಮ್ಮನ ವ್ಯಕ್ತಿತ್ವನೇ.